ಟನ್ನಿಂಗ್ ವ್ಯೂ ಮಾತ್ರ ಇತ್ತು. ಇಲ್ಲಿ ಮಾತ್ರ ಸಮುದ್ರ ತೀರ, ಈ ಕಡೆ ಸಮುದ್ರ, ಈ ಕಡೆ ಬಿಲ್ಡಿಂಗ್ಸ್. ಈ ಲೈಟ್ ಹೌಸ್ ನ ಎತ್ತರ ಸುಮಾರು 25 ಅಡಿ. ವ್ಯೂನ ತೋರಿಸ್ತೀನಿ. ಅಲ್ಲಿಗೆ ಇವಾಗ ನಾವು ಹೋಗ್ತಾ ಇದೀವಿ. ಈ ಕಡೆಗೆ ಒಂದ್ ಮನೆ, ಆ ಕಡೆಗೆ ಒಂದ್ ಮನೆ, ಸುಮಾರು ರೂಮ್ಗಳಿದಾವೆ. ತುಂಬಾ ಫಾರಿನರ್ಸ್ ಇಲ್ಲಿಗೆ ಬರ್ತಾ ಇದಾರೆ. ಈ ಲೈಟಿಂಗ್ ಡಿವೈಸಸ್ ನೇ ನೋಡ್ತಾ ಇದೀವಿ. ಈ ರೀತಿಯ ಒಂದು ಮೆಟ್ಲುಗಳ ಸಹಾಯ ಕೂಡ ಇದೆ. ಕೊಲತ್ತುನ ರಾಜವಂಶಸ್ಥರು ಕಟ್ಟಿದಂತ ಒಂದು ಸಕ್ರಿಯ ಆರ್ಬರ್ ಅಂದ್ರೆ ಇದೆ. ಟಾಪ್ ಆಂಗಲ್ ಇಂದ ಯಾವ ರೀತಿ ಇದೆ ವ್ಯೂ ಅಂತ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಎಕ್ಸ್ಪ್ಲೋರರ್ ಮಾರುತಿರಾಮ್. ಇವತ್ತು ನಾನು ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಇಂಟ್ರೆಸ್ಟಿಂಗ್ ಪ್ಲೇಸಸ್ ಯಾವ್ಯಾವು ಅಂತ ಅಂದರೆ ಕೊಯ್ಯಂ ಬ್ರಿಡ್ಜ್ನ ವ್ಯೂ ಪಾಯಿಂಟ್ಗೆ, ಹಾಗೂ ಕಣ್ಣೂರಿನ ಲೈಟ್ ಹೌಸ್ನ ಮ್ಯೂಸಿಯಂಗೆ, ಹಾಗೂ ಅಲ್ಲೇ ಪಕ್ಕದಲ್ಲಿರುವಂತಹ ಬೀಚ್ ಪಾರ್ಕ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ತಡ ಮಾಡೋಣ, ವಿಡಿಯೋನ ಶುರು ಮಾಡೋಣ ಬನ್ನಿ. ರಾತ್ರಿ ತಯ್ಯಂನ ನೋಡ್ಕೊಂಡು ಬೆಳಗ್ಗೆ 8 ಗಂಟೆಗೆ ಅಲ್ಲಿಂದ ನಾವು ಉಳಿದಿರೋ ಪ್ಲೇಸ್ಗೆ ಹೊರಟ್ವಿ. ಹೋಗ್ತಾ ದಾರಿಲಿ ಒಂದು ಅದ್ಭುತವಾದ ಒಂದು ವ್ಯೂ ಬ್ರಿಡ್ಜ್ ಇದೆ ಅಂತ ಕೇಳ್ಪಟ್ವಿ. ಸೊ ಅಲ್ಲಿಗೆ ಇವಾಗ ನಾವು ಹೋಗ್ತಾ ಇದೀವಿ. ಆ ಬ್ರಿಡ್ಜ್ ಯಾವ್ದಪ್ಪ ಅಂತ ಅಂದ್ರೆ ಕೊಯ್ಯಂ ಬ್ರಿಡ್ಜ್ ಅಂತ. ಇದು ನಾವಿರೋದ್ರಿಂದ ಸುಮಾರು 29 ಕಿಲೋಮೀಟರ್ ದೂರದಲ್ಲಿದೆ. ಒಳ್ಳೆ ವ್ಯೂ ಇದೆ. ಮಾರ್ನಿಂಗ್ ಟೈಮ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದೀವಿ. ಇದನ್ನ ಚೆಕ್ಕಿ ಕಡಾವು ಬ್ರಿಡ್ಜ್ ಅಂತಾನೂ ಕರೀತಾರೆ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ಮತ್ತೆ ತಡ ಮಾಡೋಣ, ವ್ಯೂನ ತೋರಿಸ್ತೀನಿ. ಇದೇ ನೋಡಿ ಆ ಬ್ಯೂಟಿಫುಲ್ ಬ್ರಿಡ್ಜ್ ವ್ಯೂ. ಸಖತ್ತಾಗಿದೆ ನಿಜವಾಗ್ಲು. ಇದು ಮಾನ್ಸೂನ್ ಅಲ್ಲ, ಸಮ್ಮರು, ಆದ್ರೂ ಎಷ್ಟು ನೀರಿನ ಫ್ಲೋ ಇದೆ. ತುಂಬ ಅಂದರೆ ತುಂಬ ಗ್ರೀನರಿಯಾಗಿ ಕೂಡಿದೆ. ಸಖತ್ತಾಗಿ ಕಾಣಿಸ್ತಾ ಇತ್ತು. ಮಸ್ಟ್ ಅಂಡ್ ಶುಡ್ ನೀವೇನಾದರೂ ಈ ಸೈಡ್ ಬಂದರೆ ಇದನ್ನು ವಿಸಿಟ್ ಮಾಡೋಗಿ. ಅಲ್ಲಿಂದ ಡೈರೆಕ್ಟು ನಾವು ಉಳ್ಕೊಂಡಿದ್ದಂಥ ರೆಸಾರ್ಟಿಗೆ ಬಂದ್ವಿ. ಈ ರೆಸಾರ್ಟ್ ಬಗ್ಗೆ ನಿಜವಾಗ್ಲೂ ನಿಮಗೆ ಇನ್ನೊಂದ್ಸತಿ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ನಾವು ಉಳ್ಕೊಂಡಿದ್ದಂಥ ರೆಸಾರ್ಟಿನ ಔಟ್ಸೈಡು ಈ ರೀತಿ ಇದೆ. ಸೊ ಅಲ್ಲೇ ಬೀಚ್ ಇದೆ, ಅದು ಪ್ರೈವೇಟ್ ಬೀಚು. ಈ ಕಡೆ ನಾವು ಉಳ್ಕೊಂಡಿದ್ದಂಥ ರೂಮ್ಗಳನ್ನ ತೋರಿಸ್ತೀನಿ ನೋಡಿ. ಇದು ಒಂದು ಪ್ರೀಮಿಯಂ ಅಂತಲೇ ಹೇಳೋಕ್ಕಾಗಲ್ಲ. ಇದ್ದಿದ್ರಲ್ಲಿ ಓಕೆ, ಬಟ್ ತುಂಬ ಚೆನ್ನಾಗಿದೆ. ಇದ್ದಿದ್ರಲ್ಲಿ ಪರವಾಗಿಲ್ಲ. ಇಬ್ಬರು ಉಳ್ಕೊಳ್ಳೋಕ್ಕೆ ಅಥವಾ 3 ಜನ ಉಳ್ಕೊಳ್ಳೋಕ್ಕಂತೂ ತುಂಬ ಒಂದು ಸಫಿಷಿಯಂಟು ರೂಮ್ ಅಂತ ಹೇಳ್ಬೋದು. ಆರಾಮಾಗಿ ಕಾರ್ ಪಾರ್ಕು ಅಥವಾ ಬೈಕ್ಗಳ ಪಾರ್ಕಿಗೂ ನಿಜವಾಗ್ಲೂ ಸ್ಪೇಸ್ ಇದೆ. ಇದು ನಾನು ಉಳ್ಕೊಂಡಿದ್ದಂಥ ಒಂದು ರೂಮು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಈ ಅಲ್ಮಾರದಲ್ಲಿ ನನ್ನ ಬ್ಯಾಗ್ನ ಇಟ್ಕೊಂಡಿದ್ದೆ. ಈ ರೀತಿ ಒಂದು 3 ಜನ ನಾವು ಉಳ್ಕೊಂಡಿದ್ವಿ. ಇಲ್ಲಿ ಒಂದು ಟೇಬಲ್ಲು, ಒಂದು ಕಾಟು, ಸೊ ಒಂದು ಒಳ್ಳೆ ಚೆನ್ನಾಗಿ ಕ್ಲೀನ್ಡ್ ಆಗಿರೋ ಅಂಥ ಒಂದು ವಾಶ್ರೂಮ್ ಇತ್ತು. ಸೊ ಇದು ಪರ್ ಡೇ ನಮಗೆ 2000 ರುಪೀಸ್ ಆಗುತ್ತೆ. ಸೊ ಇದ್ರ ಕೆಳಗಡೆಗೆ ಹಿಂಗೆ ಮೆಟ್ಲು ಇಳ್ಕೊಳ್ತಾ ಹೋದರೆ ನನ್ನ ಲೆಫ್ಟ್ ಸೈಡ್ಗೂ ರೂಮ್ಗಳಿದ್ದಾವೆ. ಸುಮಾರು ನೋಡ್ತಾ ಇರ್ಬೋದು. ಈ ಕಡೆಯಿಂದ ಈ ಕಡೆಗೆ ಒಂದು ಮನೆ, ಆ ಕಡೆಗೆ ಒಂದು ಮನೆ, ಸುಮಾರು ರೂಮ್ಗಳಿದ್ದಾವೆ. ಮೇಲ್ಗಡೆ ಕೂಡ ರೂಮ್ಗಳಿದ್ದಾವೆ. ನೀವೇನಾದರೂ ಹೋಗ್ತೀರಾ ಅಂದರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಆಗಿಬಿಟ್ಟು ಹೋಗಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಪೇಸ್ ಮಾತ್ರ. ಇದು ಕಿಚನು, ನಮಗೇನೇ ಬೇಕಾದ್ರೂ ಮಾಡಿಕೊಡ್ತಾರೆ. ಸೊ ನಾವು ಫೈನಲ್ಲಾಗಿ ಪೇಮೆಂಟ್ ಮಾಡ್ಬೋದು, ಏನು ಬೇಕಾದರೂ ಮಾಡಿಕೊಡ್ತಾರೆ. ಇಲ್ಲಿಂದ ಮಾಡಿಸ್ಕೊಂಡು ಕೂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡ್ಕೊತ ತಿಂತಾ ಇದ್ದರೆ ಮತ್ತು ಕುಡಿತಾ ಇದ್ದರೆ ನಿಜವಾಗ್ಲೂ ಸ್ವರ್ಗನೇ ಇಲ್ಲಿ ಇತ್ತು ಅಂತಲೇ ಹೇಳ್ತೀನಿ. ಆರಾಮಾಗಿ ನಮಗೆ ಯಾರ್ದು ತೊಂದರೆ ಇಲ್ಲ ಗುರು, ಯಾವೊಂದು ತಲೆನೋವು ಬೇಡ. ಆರಾಮಾಗಿ ನಾವು ಬಂದು ಪೀಸಾಗಿರಬೇಕು, ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಪಬ್ಲಿಕ್ದು ಅಂತ ಅಂದರೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಕ್ವೈಟಾಗಿದೆ, ಯಾರೂ ಇರಲ್ಲ. ಈವ್ನಿಂಗ್ ಟೈಮು ತುಂಬ ಕಡಿಮೆ ಜನ ಇರ್ತಾರೆ. ತುಂಬ ಅಂದರೆ ಒಂಥರ ಗೋವಾದಲ್ಲಿ ಈ ರೀತಿ ನಾನು ನೋಡಿದ್ದೆ. ಸೊ ಕಣ್ಣೂರಲ್ಲಿ ಕೂಡ ಈ ರೀತಿ ನೋಡಿದ್ದು ನಿಜವಾಗ್ಲೂ ಖುಷಿ ಆಯಿತು. ಫೈನಲಿ ನಾವು 4 o'clockಗೆ ರೆಡಿ ಆಗಿಬಿಟ್ಟು ಅರಬ್ಬಿ ಸಮುದ್ರದ ತೀರದಲ್ಲಿ ಶಾಂತ ಸ್ವರೂಪಿಯಾಗಿ ಪಯ್ಯಂಬಲಂ ಬೀಚ್ ಹತ್ರ ಇರುವ 3 ಪ್ಲೇಸಸ್ಗೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಒಂದು ಕಣ್ಣೂರು ಲೈಟ್ ಹೌಸು, ಇನ್ನೊಂದು ಕಣ್ಣೂರು ಮ್ಯೂಸಿಯಮು, ಹಾಗೂ ಕಣ್ಣೂರು ಬೀಚ್ ಪಾರ್ಕ್ಗೆ ನಾವು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಕ್ಯಾನನ್ನೂರ್ ಲೈಟ್ ಹೌಸ್ ಮತ್ತು ಮ್ಯೂಸಿಯಮ್ಗೆ ಎಂಟ್ರಿ ಫೀಸ್ ಇರುತ್ತೆ. ಸುಮಾರು ಅಡಲ್ಟ್ಗೆ 20 ರೂಪಾಯಿ, ಚಿಲ್ಡ್ರನ್ಸ್ಗೆ 10 ರೂಪಾಯಿ, ಸೀನಿಯರ್ ಸಿಟಿಸನ್ಗೆ 10 ರೂಪಾಯಿ, ಈ ರೀತಿ ಎಲ್ಲ ಇರುತ್ತೆ. ಇದನ್ನು ಕಟ್ಬಿಟ್ಟು ಸೊ ನಾವು ಟಿಕೆಟ್ನ ತೊಗೊಂಡು ಒಳಗಡೆಗೆ ಹೋಗಬೇಕು. ಒಳಗಡೆಗೆ ಹೋಗ್ತಾ ಇದ್ರೆ ಒಂಥರ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ಪಾರ್ಕ್ ಇದೆ. ಸೊ ಪಾರ್ಕಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ ಸುಮಾರು ದೂರ.
ಒಂದು ಕ್ವೈಟ್ ಪ್ಲೇಸು. ಸೊ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಬಂದು ಆರಾಮಾಗಿ ಒಂದು ಡೇ ಪಿಕ್ನಿಕ್ ಥರ ಮಾಡ್ಕೊಂಡು ಹೋಗೋ ಅಂಥ ಒಂದು ಸ್ಪಾಟು. ತುಂಬ ಫ್ಯಾಮಿಲೀಸ್ ಬಂದಿದ್ದಾವೆ. ಒಂದೇ ಜಾಗದಲ್ಲಿ ಲೈಟ್ ಹೌಸ್ ಮ್ಯೂಸಿಯಮ್ಮು ಮತ್ತು ಲೈಟ್ ಹೌಸ್ ಎರಡೂ ಕೂಡ ಇದೆ. ಎರಡು ಯುನೀಕ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಪ್ಲೇಸು ಇದು ಮಾತ್ರ. ಒಳಗಡೆಗೆ ಹೋಗಬೇಕು ಅಂದರೆ ನಮ್ಮ ಶೂನ ಹಾಗೂ ಚಪ್ಪಲ್ನ ರಿಮೂವ್ ಮಾಡಿಬಿಟ್ಟು ಹೋಗಬೇಕಾಗತ್ತೆ. ಇಲ್ಲಿ ಒಳಗಡೆ ನೀವು ನೋಡ್ತಾ ಇರ್ಬೋದು. ಸೊ ನೌಕಾಯಾನಕ್ಕೆ ಸಂಬಂಧಿಸಿದಂತೆ ಹಾಗೂ ಲೈಟ್ ಹೌಸ್ಗೆ ಸಂಬಂಧಿಸಿದಂತೆ ಯಾವ್ಯಾವುದು ಅಕ್ವಿಪ್ಮೆಂಟ್ಸ್ ಇದ್ದಾವೋ ಅದನ್ನು ಇಲ್ಲಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ಹಳೆಯ ನೌಕಾ ನಕ್ಷೆಗಳನ್ನು, ಸಿ ಮ್ಯಾಪ್ಸ್ನ ನೋಡ್ತಾ ಇರ್ಬೋದು, ಲೈಟಿಂಗ್ ಡಿವೈಸಸ್ನ ನೋಡ್ಬೋದು. ಸುಮಾರು ಕಡೆ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಲೈಟಿಂಗ್ ಡಿವೈಸಸ್ನೇ ನೋಡ್ತಾ ಇದ್ದೀವಿ. ಇದು ಕಾಲಕ್ಕೆ ತಕ್ಕಂತೆ ಇರೋ ಲೈಟ್ ಹೌಸ್ ಡಿವೈಸ್ಗಳನ್ನ ನಾವು ನೋಡ್ಬೋದು. ಒಂದಕ್ಕಿಂತ ಒಂದು ಯುನೀಕ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬ್ರಿಟಿಷರು ಕಾಲದ ನೌಕೆಗಳು ಹಾಗೂ ಕರಾವಳಿ ಬಂದರುಗಳ ಒಂದು ಮಾಡೆಲ್ಗಳನ್ನ ನಾವು ನೋಡ್ತಾ ಇರ್ಬೋದು. ಆಗಿನ ಕಾಲದ ನೌಕೆಯ ಒಂದು ಹಿಸ್ಟ್ರಿ ಕೂಡ ನಾವು ಫೋಟೋಗಳಲ್ಲಿ ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಈ ರೀತಿಯ ಒಂದು ಲೈಟ್ ಬೂಮ್ನ ನಾವು ನೋಡ್ತಾ ಇರ್ಬೋದು. ಆಗಿನ ಕಾಲದಲ್ಲಿ ಬೋಟ್ ಒಳಗಡೆ ಯಾವ ರೀತಿ ನಾವು ಉಪಯೋಗಿಸ್ತಾ ಇದ್ವಲ್ಲ ಈ ಪಾತ್ರೆಗಳು, ಅವು ಇವು ಅವಕ್ಕೆ ರಿಲೇಟೆಡ್ ಆಗಿರೋವನ್ನು ಕೂಡ ಇದರೊಳಗಡೆ ಇದೆ. ಸೊ ಮೇಲ್ಗಡೆಗೆ ಹತ್ತೋಗೋಕ್ಕೆ ಈ ರೀತಿಯ ಒಂದು ಮೆಟ್ಲುಗಳ ಸಹಾಯ ಕೂಡ ಇದೆ. ಸೊ ಆರಾಮಾಗಿ ಮೇಲ್ಗಡೆ ಹತ್ತೋಗ್ಬಿಟ್ಟು ಒಂದು ರೌಂಡಿಂಗ್ ಹಾಕ್ಕೊಂಡು ಹಿಂಗೆ ಬರ್ಬೋದು. ಸೊ ಮಕ್ಕಳು ಇಲ್ಲಿ ಕರ್ಕೊಬಂದು ಆರಾಮಾಗಿ ಒಂದು ಎಜುಕೇಷನ್ ಪರ್ಪಸ್ ಟೂರ್ ಥರನೂ ಇದನ್ನು ಮಾಡ್ಬೋದು. ಆರಾಮಾಗಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಲೈಟ್ ಹೌಸ್ ಮ್ಯೂಸಿಯಮ್ನ ನೋಡಿದ್ದು. ಸೊ ರೆಕಮೆಂಡೆಡ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಒಳಗಡೆ ಇಷ್ಟೆಲ್ಲ ನೋಡಿಕೊಂಡು ಆರಾಮಾಗಿ ಹೊರಗಡೆಗೆ ಬರ್ಬೋದು ನೀವು ಫೋಟೋಸ್ ಎಲ್ಲ ತಕ್ಕೊಂಡು. ಹಂಗೆ ಸ್ವಲ್ಪ ಮುಂದೆ ಬಂದರೆ ಈ ತೆಂಗಿನ ತೋಟಗಳ ಮಧ್ಯೆ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ಅಂಥ ಒಂದು ಲೈಟ್ ಹೌಸ್ನ ನಾವು ನೋಡ್ತಾ ಇದ್ದೀವಿ. ತುಂಬ ಫಾರಿನರ್ಸು ಅವರು ಇವರು ಎಲ್ಲರೂ ಸುಮಾರು ವಿಸಿಟರ್ಸು ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಇದೇ ಲೈಟ್ ಹೌಸು. ಇದ್ರ ಮೇಲ್ಗಡೆಗೆ ಇವಾಗ ನಾವು ಹೋಗ್ತಾ ಇರೋ ಅಂಥದ್ದು. ಈ ಲೈಟ್ ಹೌಸ್ನ 1903ರಲ್ಲಿ ಬ್ರಿಟಿಷರ ಆಡಳಿತದ ಸಮಯದಲ್ಲಿ ಕಟ್ಟಲಾಗುತ್ತೆ. ಸೊ ಇಲ್ಲಿ ಮೇಲುಗಡೆ ಹೋಗ್ಬೇಕು ಅಂದ್ರೆ ನಾವು ಶೂ ಚಪ್ಪಲೆಲ್ಲ ಬಿಟ್ಬಿಟ್ಟು ಹೋಗಬೇಕು. ಸೊ ನೀವು ನೋಡ್ತಾ ಇದ್ದೀರಾ ಮ್ಯಾಪ್ ಆಫ್ ಕೊಚ್ಚಿನ್ ಲೈಟ್ ಹೌಸ್ ಡಿಸ್ಟಿಕ್ದು ಒಂದು ಮ್ಯಾಪ್ ಇದೆ ಇಲ್ಲಿ. ಸೊ ಕೇರಳ ಕೋಸ್ಟಲ್ಲಿ ಯಾವ ರೀತಿ ಲೈಟ್ ಹೌಸ್ ಇದ್ದಾವೆಲ್ಲ ಅದ್ರದ್ದು ಮ್ಯಾಪ್ ಅದು. ಸೊ ನೋಡ್ತಾ ಇರ್ಬೋದು ಮೇಲ್ಗಡೆ ಮೆಟ್ಲು ಈ ರೀತಿ ಎಲ್ಲ ಇದೆ. ಇಲ್ಲಿ ಸುಮಾರು ಜನ ಇರ್ತಾರೆ ಮೇಲ್ಗಡೆ ಹಾಗೂ ಹತ್ತೋರು ಎಲ್ಲರೂ. ಸೊ ನಾವು ಮೇಲ್ಗಡೆ ಜನ ಖಾಲಿ ಆದಂಗೆ ಇಲ್ಲಿ ವೆಯ್ಟ್ ಮಾಡಿಕೊಂಡು ಸೊ ಇಲ್ಲಿ ಹತ್ತಬೇಕು. ಇಲ್ಲಿ ಒಬ್ರಿಗೆ ಹತ್ತಕ್ಕಾಗೋದು. ಸೊ ಅದೇ ಜಾಗದಿಂದ ಹತ್ತೋರು ಇದೇ ಜಾಗದಿಂದನೇ ಇಳಿಬೇಕಾಗತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ. ನಾವು ಸುಮಾರು ಹೊತ್ತು ವೆಯ್ಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು ನೋಡಿ. ಇದೊಂದೇ ಜಾಗ ಇರೋದು. ಮೇಲ್ಗಡೆ ಏನಾದರೂ ಆದ್ರೂ ಸೊ ನಾವು ಇದೇ ಜಾಗದಿಂದನೇ ಇಳಿಬೇಕು, ಇದೇ ಜಾಗದಿಂದನೇ ಹತ್ತಬೇಕು. ಸೊ ಇದನ್ನು ಹತ್ಕೊಂಡು ಮೇಲ್ಗಡೆಗೆ ಹೋದ್ವಿ. ಸೊ ಇದು ಆ್ಯಕ್ಚುಲಾಗಿ ಲೈಟ್ ಹೌಸು ಇರೋ ಅಂಥದ್ದು. ಆ ಲೈಟು ಇರೋ ಅಂಥದ್ದು ಇಲ್ಲೇನೇನೆ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಏನೂ ತೆಗಿಯೋಂಗಿಲ್ಲ. ಅವನು ಹೇಳ್ಬಿಟ್ಟ. ಸೊ ಅಲ್ಲೇ ದೊಡ್ಡದಾಗಿ ಬೋರ್ಡ್ ಬೇರೆ ಹಾಕಿದ್ದಾರೆ ತೆಗಿಯೋಂಗಿಲ್ಲ ಅಂತ. ಸೊ ಇಲ್ಲಿ ಹೊರಗಡೆಗೆ ಹೋದರೆ ನಿಜವಾಗ್ಲೂ ಒಂಥರ ಸ್ಟನ್ನಿಂಗ್ ವ್ಯೂ ಇತ್ತು. ಇಲ್ಲಿ ಮಾತ್ರ ವಾವ್ ಅಂತ ಅನ್ನಿಸ್ತು. ಬಂದಿದ್ದಕ್ಕೆ 20 ರೂಪಾಯಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಬಿಡಪ್ಪ ಅನ್ನೋ ಒಂದು ಫೀಲಿಂಗು. ಈ ಹೈಟಿಂದ ನಿಜವಾಗ್ಲೂ ಈ ಥರ ವ್ಯೂ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ನಮ್ಮ ಕಣ್ಣು ಎಲ್ಲಿವರೆಗೂ ಹೋಗ್ತಾಯಿತ್ತೋ ಅಲ್ಲಿವರೆಗೂ ನಮಗೆ ಸಮುದ್ರ ಕಾಣಿಸ್ತಾ ಇತ್ತು. ಸೂರ್ಯನ ಬೆಳಕು ಬೇರೆ ಅದ್ರ ಮೇಲೆ ಬೀಳ್ತಾಯಿತ್ತು. ಅದಕ್ಕೂ ಒಂದು ಸ್ಟನ್ನಿಂಗ್ ವ್ಯೂ ಮಾತ್ರ ಇತ್ತು ಇಲ್ಲಿ ಮಾತ್ರ. ಕಣ್ಣೂರಿನ ಕೆಲವು ಪ್ಲೇಸಸ್ ಎಲ್ಲನೂ ಈ ರೀತಿ ಕಾಣಿಸ್ತಾ ಇತ್ತು. ಅದ್ರ ಜೊತೆಗೆ ಕೋಸ್ಟು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಸಮುದ್ರದ ತೀರ ಈ ಕಡೆ, ಸಮುದ್ರ ಈ ಕಡೆ, ಇದು ಬಿಲ್ಡಿಂಗ್ಸು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಲೈಟ್ ಹೌಸ್ನ ಎತ್ತರ ಸುಮಾರು 23 ಮೀಟರ್ ಅಂದರೆ 75 ಅಡಿ. ಇದು ಪ್ರತಿ 10 ಸೆಕೆಂಡ್ಗೆ 1 ಬಾರಿಯಂತೆ ಬೆಳಕನ್ನು ಹೊರಸೂಸುತ್ತೆ. ಇದು ಈಗಲೂ ಆಕ್ಟಿವ್ ಆಗಿರೋ ಅಂಥ ಒಂದು ಲೈಟ್ ಹೌಸು.
ಸೊ ಒಳಗಡೆ ಯಾವುದೇ ರೀತಿ ಫೋಟೋಗ್ರಫಿ ಇಲ್ಲ. ಸೊ ಆದ್ರೂ ನಾನು ತೆಗಿಯೋಕ್ಕೆ ಟ್ರೈ ಮಾಡಿದೆ. ನೋಡ್ತಾ ಇದ್ದೀರಾ ನೀವು, ಈ ರೀತಿ ಇಳಿಬೇಕು, ಆದರೆ ಹುಷಾರಾಗಿ ಇಳಿಬೇಕು. ಚೂರೇನಾದರೂ ಇದ್ದರೆ ಕೆಳಗಡೆಗೆ ಹೋಗ್ತೀವಿ. ಸೊ ನಾನು ಗೋಪ್ರೋ ಬೇರೆ ಇಟ್ಕೊಂಡು ಇಳಿತಾ ಇದ್ದೆ. ಸಖತ್ತಾಗಿ ಅನ್ನಿಸ್ತಾ ಇತ್ತು, ಒಂಥರ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಸೊ ನೋಡಿ ಮೇಲ್ಗಡೆ ಈ ರೀತಿ ಕಾಣ್ತಾ ಇದೆ. ಇದು ಲೈಟ್ ಹೌಸ್ಗೆ ಒಂದು ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ನ ಬಿಟ್ಬಿಟ್ಟು ಸೊ ಈ ಕಡೆಗೆ ಬರಬೇಕು. ಇಲ್ಲೂ ಕೂಡ 20 ರೂಪಾಯಿ ಟಿಕೆಟ್ನ ತೊಗೋಬೇಕು. ಇಲ್ಲಿ ಏನು ಅಂದರೆ ಮಕ್ಕಳು ಆಡ್ಸಾಗೆ ಹಾಗೂ ಒಂದು ಪಾರ್ಕ್ಗೆ ಒಂದು ಸನ್ಸೆಟ್ಟು ನಾವೇನಾದರೂ ನೋಡಬೇಕು ಅಂತ ಅಂದರೆ ಈ ಪಾರ್ಕಿಗೆ ಬಂದು ಕೂತ್ಕೊಂಡು ನೋಡ್ಬೋದು. ಒಂದು ವಾಕಬಲ್ ಪಾರ್ಕ್ ಥರ ಇದೆ, ಒಂದು ಎಡ್ಜಲ್ಲಿ, ಅಂದರೆ ಈಗ ಒಂದು ಬೆಟ್ಟದ ಮೇಲ್ಗಡೆ ಒಂದು ಎಡ್ಜು, ಕೆಳಗಡೆ ಸಮುದ್ರ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ನಾವು ಸುಮಾರು ವಾಕ್ ಥರ ಎಲ್ಲ ಹೋಗಿದ್ವಿ. ಒಂದು ಒಳ್ಳೆ ವ್ಯೂ. ಸ್ವಲ್ಪ ಬಿಸಿಲು ಇತ್ತು, ಇಲ್ಲ ಅಂತಲ್ಲ, ಆದರೆ ಈವ್ನಿಂಗು ಇಲ್ಲಿ ಬಂದರೆ ಸಕ್ಕತ್ತಾಗಿದೆ ಮಾತ್ರ. ನೋಡಿ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಆ ಸನ್ಸೆಟ್ನ ನೋಡ್ತಾ ಇದ್ದರೆ ನಿಜವಾಗ್ಲೂ ಸ್ವರ್ಗ ಎಲ್ಲೂ ಇಲ್ಲೇ ಇದೆ ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ನೋಡಿ. ಸುಮಾರು ಜನ ಇಲ್ಲಿ ಬಂದು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ತಾಯಿದ್ರು. ಸೊ ನಮಗೂ ಇಲ್ಲಿ ಖುಷಿ ಆಯಿತು. ಲೈಟ್ ಹೌಸ್ನ ಮುಂದೆಗಡೆಗೆ ಇದಿರೋ ಅಂಥದ್ದು, ಆದರೆ ಈ ಕಡೆಯಿಂದ ಹೋಗೋಕ್ಕಾಗಲ್ಲ. ನಾವು ಈ ಕಡೆಯಿಂದ ಗೇಟ್ ಹಾಕ್ಬಿಟ್ಟಿದ್ದಾರೆ. ಸೊ ಗೇಟ್ ಲಾಕ್ ಆಗಿರೋದ್ರಿಂದ ಗೋಡೆ ಹತ್ತು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಆ ಕಡೆಯಿಂದನೇ ಬರಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಸೊ ಒಂದು ಟಾಪ್ ಆ್ಯಂಗಲಿಂದ ಯಾವ ರೀತಿ ಇದೆ ವ್ಯೂ ಅಂತ. ಅದಾದಮೇಲೆ ನಾವು ಹೋಗಿದ್ದೆ ಸೊ ಫೋರ್ಟ್ಗೆ. ಆದರೆ ಈ ಫೋರ್ಟ್ನ ತೋರ್ಸೋಕ್ಕೆ ನನಗಂತೂ ಆಗಲಿಲ್ಲ. ಸೊ ಯಾಕಂದರೆ ಗೋಪುರದಲ್ಲೂ ಚಾರ್ಜ್ ಇರಲಿಲ್ಲ, ಮೊಬೈಲಲ್ಲೂ ಚಾರ್ಜ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಸೊ ಚಾರ್ಜ್ಗೆ ಹಾಕಿದ್ದೆ. ಸೊ ಈ ಫೋರ್ಟ್ನ ತೋರ್ಸೋಕ್ಕಾಗಲಿಲ್ಲ. ಅದಾದಮೇಲೆ ನಾವು ಹೋಗಿದ್ದೆ ಕಣ್ಣೂರಿನ ಫಿಶಿಂಗ್ ಹಾರ್ಬರ್ಗೆ. ನಿಜವಾಗ್ಲೂ ನೋಡಿ ನನಗಂತೂ ಸಖತ್ ಖುಷಿಯಾಗೋಯಿತು. ಸೊ ಫಿಶ್ನ ಎಕ್ಸ್ಪೋರ್ಟ್ ಮಾಡೋ ಒಂದು ಇಂಪಾರ್ಟೆಂಟು ಹಾರ್ಬರ್ ಇದು. ನೋಡ್ಬೋದು ನೀವು, ಸುಮಾರು 1.5 ಕಿಲೋಮೀಟರಿಂದ 2 ಕಿಲೋಮೀಟ್ರ್ ಸ್ಟ್ರೆಚ್ಚಲ್ಲಿ ರೈಟ್ ಸೈಡ್ಗೆ ನಮಗೆ ಈ ರೀತಿ ಒಂದು ಇದೆ. ಸೊ ಹಿಂಗೆ ಲೆಫ್ಟ್ ಸೈಡ್ಗೆ ಹೋದರೆ ಇಲ್ಲೊಂದು ಒಳ್ಳೆ ವ್ಯೂ, ಕೂತ್ಕೊಂಡು ಎಲ್ಲರೂ ಸಮುದ್ರ ನೋಡೋಕ್ಕೆ ಅಂತ ಮಾಡಿಸ್ದಂಗಿದೆ. ನೋಡ್ತಾ ಇದ್ದೀರಲ್ಲ ಯಾವ ಲೆವೆಲ್ ವ್ಯೂ ಇದೆ ಅಂತ. ವಾವ್, ನಿಜವಾಗ್ಲೂ ಸೂಪರಾಗಿದೆ. ಅಲೆಗಳು ಬರೋದಕ್ಕೂ ಅಲ್ಲಿ ಸುಮಾರು ಹೊತ್ತು ಕೂತ್ಕೊಂಡು ಅದನ್ನೆಲ್ಲ ಆ್ಯಕ್ಟಿವಿಟೀಸ್ನ ನೋಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ನ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿದೆ ಅಂತ. ನೋಡ್ತಾ ಇದ್ದೀರಲ್ಲ ಯಾವ ಲೆವೆಲ್ ವ್ಯೂ ಇದೆ ಅಂತ. ವಾವ್, ನಿಜವಾಗ್ಲೂ ಸೂಪರಾಗಿದೆ. ಅಲೆಗಳು ಬರೋದಕ್ಕೂ ಅಲ್ಲಿ ಸುಮಾರು ಹೊತ್ತು ಕೂತ್ಕೊಂಡು ಅದನ್ನೆಲ್ಲ ಆ್ಯಕ್ಟಿವಿಟೀಸ್ನ ನೋಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ನ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿದೆ ಅಂತ. ಅಲ್ಲಿ ಒಳಗಡೆ ಹೋಗಿ ಆ್ಯಕ್ಚುಲಿ ನಾನು ವೀಡಿಯೋ ಶೂಟ್ ಮಾಡೋಣ ಅಂತ ಹೋದೆ. ಸೊ ಅಲ್ಲಿ ಯಾರೋ ಇಬ್ಬರು ಇಲ್ಲ ವೀಡಿಯೋ ಶೂಟ್ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಅಂದರು. ಓಕೆ ಫೈನ್ ಅಂತ ಹೇಳ್ಬಿಟ್ಟು ಆ ಕಡೆ ಕಾರ್ನರ್ಗೆ ಹೋಗಿ ಶೂಟ್ ಮಾಡ್ಕೊಂಡ್ಬಂದೆ. ಕನ್ನಡ ನಾಡಿನ ಮಲಬಾರ್ ಕರಾವಳಿ ಅಂದರೆ ಇಂದಿನ ಕಣ್ಣೂರು ಪ್ರದೇಶ. ಸೊ ಆ ಕಣ್ಣೂರು ಪ್ರದೇಶದಲ್ಲಿ ಚೇರ ರಾಜವಂಶಸ್ಥರು ಹಾಗೂ ಕೊಲತ್ತುನ ರಾಜವಂಶಸ್ಥರು ಕಟ್ಟಿದಂಥ ಒಂದು ಸಕ್ರಿಯ ಹಾರ್ಬರ್ ಅಂದರೆ ಇದೆ. ಮುಂದೆ ಬರ್ತಾ ಬರ್ತಾ ಪೋರ್ಚುಗೀಸರು, ಪರ್ಷಿಯನ್ನರು, ಡಚ್ಚರು, ಫ್ರೆಂಚರು, ಇಂಗ್ಲೀಷರು ಹಾಗೂ ಸ್ಥಳೀಯರು ಇದನ್ನು ಡೆವಲಪ್ ಮಾಡ್ಕೊತ ಬರ್ತಾರೆ. ಸೊ ಸದ್ಯಕ್ಕೆ ಇದು ಈ ರೀತಿ ಇದೆ. ನವೀನ ಕಚ್ಚಾ ಬಂದರಿನ ರೂಪದಲ್ಲಿ ಈ ಸ್ಥಳನ ಅಭಿವೃದ್ಧಿ ಪಡಿಸಲಾಗುತ್ತೆ 1970ರ ದಶಕದಲ್ಲಿ. ಇದನ್ನು ಮೈನರ್ ಪೋರ್ಟ್ ಅಂತಲೂ ಕರೀತಾರೆ. ಸೊ ಇದನ್ನು ಕೇರಳದ ಪೋರ್ಟ್ ಡಿಪಾರ್ಟ್ಮೆಂಟು ನಿರ್ವಹಣೆ ಮಾಡುತ್ತೆ. ಇಲ್ಲಿಂದ ಮೀನಿನ ಬೋಟುಗಳು, ಸಣ್ಣ ಮತ್ತು ಬೃಹತ್ ಸಾಗಣೆ ಹಡಗುಗಳು ಕೂಡ ಓಡಾಟ ನಡೆಸುತ್ತೆ. ಈ ಹಾರ್ಬರಲ್ಲಿ ಏನಪ್ಪ ಅಂತ ವಿಶೇಷ ಅಂದರೆ ಇಲ್ಲಿ ಮೀನುಗಾರಿಕೆ ಬೆಂಬಲ ತುಂಬ ಇದೆ. ಸೊ ಈ ಮೀನುಗಾರಿಕೆ ಬೆಂಬಲಕ್ಕಾಗಿ ಹಡಗು ತಡೆಗೋಡೆ ಅಂದರೆ ಬ್ರೇಕ್ ವಾಟರ್ನ ಇಲ್ಲಿ ಕಟ್ಟಿದ್ದಾರೆ. ಸಂಗ್ರಹ ಶೆಡ್ ಹಾಗೂ ಟರ್ನಿಂಗ್ ಸರ್ಕಲ್ಗಳಂಥ ಸೌಲಭ್ಯಗಳನ್ನ ಕೂಡ ಈ ಹಾರ್ಬರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಇಲ್ಲಿ ಬೋಟ್ಗಳು ರೆಡಿ ಕೂಡ ಮಾಡ್ತಾರೆ ಹಾಗೂ ರಿಪೇರಿ ಇದ್ದರೆ ರಿಪೇರಿ ಕೂಡ ಮಾಡ್ತಾರೆ. ಸೊ ಫಿಶಿಂಗಿಗೆ ಹೇಳಿ ಮಾಡಿಸಿದಂಥ ಒಂದು ಕಣ್ಣೂರಿನ ಒಂದು ಹಾರ್ಬರ್ನ ನಾನು ನಿಮಗೆ ತೋರಿಸಿದ್ದೀನಿ.
ಗುರು ನೋಡೋದ್ರಲ್ಲ, ಈ ವಿಡಿಯೋದಲ್ಲಿ ಕಣ್ಣೂರಿನ ಒಂದು ಇಂಪಾರ್ಟೆಂಟ್ ಪ್ಲೇಸಸ್ಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್.